ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಗುಂಡಿನ ಸದ್ದು ಕೇಳಿಸಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಸಂಚು ನಡೆದಿತ್ತು ಅನ್ನುವಂತ ಆರೋಪ ಕೇಳಿಬಂದಿತ್ತು. ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಗುಂಡಿನ ಸದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಸಂಚು. ಕೋಲ್ ಥಾಮಸ್ ಅಲೆನ್ ಬಂಧಿಸಿದ ಪೊಲೀಸರು. ಕ್ಯಾಲಿಫೋರ್ನಿಯಾದ ಟೂರೆನ್ಸ್ ಮೂಲದ ಥಾಮಸ್ ಶಂಕೆಯ ಆಧಾರದ ಮೇಲೆ ಕೋಲ್ ಥಾಮಸ್ ಬಂಧನ ಆಗಿದೆ. ಟ್ರಂಪ್ ಗುರಿಯಾಗಿಸಿಯೇ ನಡೆದಿದ್ದ ಗುಂಡಿನ ದಾಳಿ. ಈ ಹಿಂದೆಯೂ 4 ರಿಂದ 5 ಬಾರಿ ಟ್ರಂಪ್ ಗುರಿಯಾಗಿಸಿ ಫೈರಿಂಗ್ ಆಯಿತು. 4 ಬಾರಿ ಟ್ರಂಪ್ ಹತ್ಯೆಗೆ ಯತ್ನ. ಅಮೆರಿಕ ಅಧ್ಯಕ್ಷ ಜಸ್ಟ್ ಮಿಸ್. ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಗುಂಡಿನ ಸದ್ದು. ಬೇಕು ಅಂತಾನೆ ಹೊಂಚಾಕಿ ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು. ಇನ್ನು ಇರಾನ್ ಏನಾದರೂ ಈ ರೀತಿಯಾಗಿ ಸಂಚನ್ನ ರೂಪಿಸಿತ್ತ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಇದೀಗ ಶಂಕೆಯ ಮೇರೆಗೆ ಕೋಲ್ ಥಾಮಸ್ ಎಂಬಾತನ ಬಂಧನ ಆಗಿದೆ. ಕ್ಯಾಲಿಫೋರ್ನಿಯಾ ಮೂಲದ ಕೋಲ್ ಥಾಮಸ್ ಈ ಹಿಂದೆಯೂ ಸಹಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ 4 ಬಾರಿ ಅಟ್ಯಾಕ್ ಆಗಿತ್ತು. ಈ ರೀತಿಯಾಗಿ 2024ರಲ್ಲಿ 2 ಬಾರಿ ಆಗಿತ್ತು, 2025ರಲ್ಲಿ 1 ಬಾರಿ, ಇದೀಗ ಮತ್ತೆ. ಅಂದರೆ ಯಾವ ಕಾರಣಕ್ಕೆ, ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಈಗ ಸದ್ಯಕ್ಕೆ ಬರುವಂಥ ಅನುಮಾನ ಯಾವುದರ ಮೇಲೆ? ಇರಾನ್ ಮೇಲೆ. ಇರಾನ್ ದೇಶ ಮತ್ತು ಅಮೆರಿಕ ನಡುವೆ ಯಾವ ರೀತಿಯಾದಂಥ ಸಂಬಂಧ ಇದೆ ಈಗ ಸದ್ಯಕ್ಕೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಯುದ್ಧ ನಡೀತಾ ಇದೆ, ಯುದ್ಧದ ಎಫೆಕ್ಟ್ ಭೀಕರತೆಯನ್ನು ಪಡೆದುಕೊಳ್ತಾ ಇದೆ. 2 ಬಾರಿ ಇರಾನ್ ಮತ್ತು ಅಮೆರಿಕ ಸಂಧಾನ ವಿಫಲವಾಯಿತು. ಇದೆಲ್ಲವನ್ನ ಗಮನಿಸಿ ನೋಡಿದಾಗ ಇರಾನ್ ಈ ರೀತಿಯಾಗಿ ಹೊಂಚನ್ನು ಹಾಕ್ತಾ ಅನ್ನುವಂಥ ಅನುಮಾನ ವ್ಯಕ್ತ ಆಗಿತ್ತು. ಬಟ್ ಇದೀಗ ಕೋಲ್ ಥಾಮಸ್ ಎಂಬಾತನ ಬಂಧನ. ಅದು ಕ್ಯಾಲಿಫೋರ್ನಿಯಾ ಮೂಲದವರು. ಸೊ ಮತ್ತಷ್ಟು ತನಿಖೆ ಆಗಬೇಕು, ಯಾಕಂದರೆ ಶಂಕೆಯ ಮೇರೆಗೆ ಅರೆಸ್ಟ್ ಮಾಡಿರುವಂಥದ್ದು. ಈ ಕುರಿತಾಗಿ ತನಿಖೆ ಆಗಬೇಕಾಗುತ್ತೆ, ವಿಚಾರಣೆ ನಡೆಸಬೇಕಾಗುತ್ತೆ. ವಿಚಾರಣೆ ಬಳಿಕ ಈಗೇನು ಶಂಕೆಯ ಮೇರೆಗೆ ಬಂಧನ ಆಗಿದೆ, ಅವರೇ ಈ ರೀತಿಯಾಗಿ ಮಾಡಿದ್ರಾ ಅಥವಾ ಬೇರೆ ಯಾರ್ದಾದ್ರೂ ಈ ಹಿಂದೆ ಕೈವಾಡ ಇದೆಯಾ ಅನ್ನೋದನ್ನ ತನಿಖೆಯ ಬಳಿಕ ತಿಳಿದು ಬರಬೇಕಾಗುತ್ತೆ. ಬಟ್ ಟ್ರಂಪ್ ಮೇಲೆ ಇದೀಗ 4ನೇ ಬಾರಿ 2024, 2 ಸಾರಿ ಆಗುತ್ತೆ ಅಟ್ಯಾಕು. 2025ರಲ್ಲಿ 1 ಬಾರಿ ಆಗುತ್ತೆ. ಇದೀಗ ಮತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಪ್ರತಿ ಇಯರ್ಸು ಸಹಿತ ಈ ರೀತಿಯಾಗಿ ಹಾಕ್ಕೊಂಡು ಬರ್ತಾ ಇದೆ, ಅಂದರೆ ಕಂಟಿನ್ಯೂ 4 ವರ್ಷದವರೆಗೆ. ಸೊ ಹೀಗಾಗಿ ಸಾಕಷ್ಟು ಅನುಮಾನಗಳು ಮೂಡುತ್ತೆ, ಪ್ರಶ್ನೆಗಳು ಮೂಡುತ್ತೆ. ಯಾಕಂದರೆ 2024, 25ರಲ್ಲಿ ನಾವು ಗಮನಿಸಿ ನೋಡಿದಾಗ ಇರಾನ್ ಮತ್ತು ಅಮೆರಿಕ ಯುದ್ಧ ಇರಲಿಲ್ಲ. ಅವಾಗ ಒಡನಾಟ ಚೆನ್ನಾಗೇ ಇತ್ತು ಇರಾನ್ ಮತ್ತು ಅಮೆರಿಕದ್ದು. ಬಟ್ ಈಗ ಆಗಿರುವಂಥದ್ದು ಶಂಕೆಗೆ ವ್ಯಕ್ತವಾಗಿತ್ತು. ಬಟ್ ಇದೀಗ ಶಂಕೆಯ ಮೇರೆಗೆ ಒಬ್ಬ ವ್ಯಕ್ತಿಯ ಅರೆಸ್ಟ್ ಆಗಿದೆ. ತನಿಖೆಯ ಬಳಿಕ ತಿಳಿದು ಬರಬೇಕು. ಸದ್ಯಕ್ಕೆ ಅನುಮಾನದ ಮೇರೆಗೆ ಒಬ್ಬ ವ್ಯಕ್ತಿಯ ಬಂಧನ ಆಗಿದೆ. ಬಟ್ ಈ ಬಗ್ಗೆ ಇನ್ನೂ ಮತ್ತಷ್ಟು ತನಿಖೆ ನಡೆಸಬೇಕಾಗುತ್ತೆ. ತನಿಖೆಯ ಬಳಿಕ ಈ ಬಗ್ಗೆ ಮಾಹಿತಿಯನ್ನು ಹೊರಬೀಳಬೇಕಾಗುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಅಂದರೆ ಅಮೇರಿಕಕ್ಕೆ ವಿರೋಧವಾಗಿಂಥ ಯಾವ್ಯಾವ ದೇಶಗಳಿದ್ದಾವೆ ಅಥವಾ ಸದ್ಯಕ್ಕೆ ಅಮೇರಿಕ ದೇಶದಲ್ಲಿ ಯಾವ ರೀತಿಯಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ ಟ್ರಂಪ್ ಮೇಲೆ? ಯಾಕಂದರೆ ಈ ಯುದ್ಧ ಆರಂಭ ಆಯ್ತಲ್ವಾ, ಈ ಯುದ್ಧ ಆರಂಭ ಆದಾಗಿನಿಂದ ಅವ್ರವ್ರ ಮಧ್ಯೆ ಸರಿ ಇಲ್ಲ. ಸಾಕಷ್ಟು ಆರ್ಮಿಯ ಮುಖಂಡರು, ಅವರ ಸೇನೆಯ ಮುಖಂಡರು ಇವರ ವಿರುದ್ಧ ಒಂದಿಷ್ಟು ಮಾತುಗಳನ್ನು ಹೇಳಿರುವಂಥದ್ದು, ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನ ಗಮನಿಸಿದ್ವಿ. ಸೊ ಇದೆಲ್ಲವನ್ನು ಗಮನಿಸಿದಾಗ ಆಯಾ ದೇಶದಲ್ಲಿಯೇ ಏನಾದರೂ ಈ ರೀತಿಯಾಗಿ ಹೊಂಚನ್ನು ಹಾಕ್ಕೊಂಡು ಮಾಡಿದ್ರ ಅಂತ. ಯಾಕಂದರೆ ಪ್ರತಿ ವರ್ಷವೂ ಆಗಿದೆ ಈ ರೀತಿಯಾಗಿ ಫೈರಿಂಗ್ ಆಗಿದೆ ಅಂತ ನಾವು ಗಮನಿಸೋದಾದರೆ ಯಾರು ಮಾಡಿದ್ದು ಅನ್ನುವಂಥದ್ದು. ಅಂದರೆ ಪ್ರತಿ ವರ್ಷ ಆಗಿದೆ ಅಂತ ಅಂದರೆ ಯಾರು ಮಾಡಿದ್ದು, ಯಾವ ಕಾರಣಕ್ಕೆ ಆಗಿದ್ದು, ಇದುವರೆಗೂ ಅದ್ರ ಬಗ್ಗೆ ತನಿಖೆನೇ ಆಗಿಲ್ವಾ ಅಂತ. ಈ ಹಿಂದೆ ಯಾರು ಅಟ್ಯಾಕ್ ಮಾಡಿಸಿದ್ರು, ಅದ್ರ ಹಿಂದೆ ಯಾರಿಂದ ಅಟ್ಯಾಕ್ ಆಗಿತ್ತು. ಈ ಬಾರಿ ಇರಾನ್ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು.
ಬಟ್ ಈಗ ಕೋಲ್ ಥಾಮಸ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ, ಅದು ಕ್ಯಾಲಿಫೋರ್ನಿಯಾದವರು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಮತ್ತಷ್ಟು ತನಿಖೆ ಆಗಬೇಕು. ಪೊಲೀಸರು ಈ ರೀತಿಯಾಗಿ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಕಾದು ನೋಡಬೇಕು.